ಇದು ನೋಡಿ, ಕೆಲವರಂತೂ ನಾನು ಅಥೆಂಟಿಕ್ ಆಗಿ ನಿಮಗೆ ಮುಂದೆ ಇನ್ನೊಂದು 2 ದಿನದಲ್ಲಿ ನಾನು ಫೋನ್ ನಂಬರು ಅವ್ರ ಮನೆ ನಂಬರ್ ಎಲ್ಲ ಕೊಡ್ತೀನಿ. ಅಲ್ಲಿ ಹೋಗೇ ಇಲ್ಲ, ಅಲ್ಲಿ ಮನೇಲಿ ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸದವ್ರು ಇರ್ತಾರಲ್ಲ ಅವ್ರ ಕೈಲಿ ಮಾಹಿತಿ ತಗೊಂಡು ಬಂದ್ಬಿಟ್ಟವ್ರು. ಮನೆ ಕೆಲಸದವ್ರು ನಾನು ಫೋನ್ ನಂಬರು ಮನೆ ಅಡ್ರೆಸ್ಸು ಎಲ್ಲ ಕೊಡ್ತೀನಿ. ಅವ್ರು ಬಂದು ನಾನು ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ಈ ಸಮೀಕ್ಷೆ ಹೆಂಗೆ ಮಾಡ್ತಾರೆ ಅಂತ ಅರ್ಥ ಆಯ್ತಲ್ಲ. ಇದು ಧಮಕಿ ಹಾಕಿ ಸಿದ್ದರಾಮಯ್ಯ ಮಾಡ್ತಾ ಇರೋ ಸಮೀಕ್ಷೆ. ಅವ್ರೇನು ಹೇಳಿದ್ರು 15 ದಿನದಲ್ಲಿ ಮಾಡಿಸ್ಬಿಡ್ತೀನಿ ಅಂದರು. ಇವಾಗ ಹೇಳ್ತಾರೆ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ. ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಲ್ರಿ ಸರ್ಕಾರಕ್ಕೆ? ಯಾಕೆ ಹೇಳಿದ್ರೆ 15 ದಿನ? ಜ್ಞಾನ ಬೇಕಲ್ಲ ನಿಮ್ಗೆ ಹೇಳಕ್ಕೆ ಮುಂಚೆ? 15 ದಿನ ಅಂತ ಹೇಳಕ್ಕೆ ಜ್ಞಾನ ಬೇಕಲ್ಲ? ಇಡೀ ರಾಜ್ಯದ ಜನ ಹೇಳ್ತಾ ಇದ್ರು ಇದಾಗಲ್ಲ, ಇದನ್ನೊಂದು 6 ತಿಂಗಳು ಮಾಡಿ ಅಂದರೆ ಕೊಡಲ್ಲ ಸಮೀಕ್ಷೆ. 15 ದಿನ ಅಂದರು. ಈಗೇನಾಯಿತು? 15 ದಿನ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತಾರೆ. ಏನು ಸರ್ಕಾರನ ಇದು? ತೊಗಲಕ್ ಸರ್ಕಾರ. ತೊಗಲಕ್ಕೂ ಹಿಂಗೆ ಮಾಡಿಲ್ಲ, ಅಷ್ಟು ತೊಗಲಕ್ ಸರ್ಕಾರ ಇದು. ನೋಡ್ರಿ, ನಾವು ಸಮೀಕ್ಷೆ ವಿರೋಧಿಗಳಲ್ಲ. ಸಮೀಕ್ಷೆ ಆಗಬೇಕು, ವೈಜ್ಞಾನಿಕವಾಗಿ ಆಗಬೇಕು. ಎಲ್ಲರೂ ಈಗ 60 ಪ್ರಶ್ನೆ ಕೊಡಬೇಕಾದ್ರೆ ಅವನಿಗೆ 1 ಅವರ್ ಬೇಕು ಒಬ್ಬೊಬ್ಬರಿಗೆ. ಈಗ ಅವ್ರ ಮನೇಲಿ ನಿನ್ನ ಚಿನ್ನ ಎಷ್ಟೈತೆ ಅಂತ ಅವ್ನ ಪಾಪ ಹಳ್ಳಿಯಲ್ಲಿರೋ ರೈತ ಚಿನ್ನ ಎಷ್ಟೈತೆ ಅಂತ ಅವ್ನಿಗೇನೋ ಗೊತ್ತಿರ್ತದ, ಬೆಳ್ಳಿ ಎಷ್ಟಿರ್ತದೆ ಗೊತ್ತಿರ್ತದೆ. ಅವ್ನು ತೂಕ ಹಾಕಬೇಕು. ತೂಕ ಹಾಕಿ ಆ ಗ್ರಾಮ್ಗಳ ಲೆಕ್ಕ ಎಲ್ಲೋತಾನೆ, ತೂಕ ಹಾಕ್ಸ್ಕೊಂಬರಕ್ಕೆ ಎಲ್ಲೋತಾನೆ. ಯಾವಾಗೋ ಅವ್ರಿಗೆ ಯಾರೋ ಅತ್ತೆ ಮನೆನೋ ಮಾವನ ಮನೆನೋ ಕೊಟ್ಟಿರ್ತಾರೆ, ಇಲ್ಲ ಅಪ್ಪನ ಮನೆಯೋ ಕೊಟ್ಟಿರ್ತಾರೆ, ತೂಕನೇ ಗೊತ್ತಿರಲ್ಲ. ಬೆಂಗಳೂರಲ್ಲಿ ಸಮೀಕ್ಷೆ ಮಾಡೋರ್ದು ತುಂಬಾ ಸಮಸ್ಯೆ ಆಗಿದೆ. ಸಮೀಕ್ಷೆ ಮಾಡೋರು ತುಂಬಾ ಅಳಲು ತೋಡ್ಕೊಳ್ತಾ ಇದ್ದಾರೆ. ಈಗ ಸಮೀಕ್ಷೆ ಇದೆಯಲ್ರಿ, ನಾಯಿಗಳು ಕಚ್ಚಿಸ್ಕೊಂಡಿರೋರು, ಸಮೀಕ್ಷೆಯಲ್ಲಿ ಬಯಸ್ಕೊಂಡು ಬಂದಿರೋರು, ಇವರು ಹಾಕಿರೋ ಒತ್ತಡಕ್ಕೆ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು. ಅಷ್ಟು ಒತ್ತಡ ಆಗ್ತಾ ಇದ್ದಾರೆ ಸರ್ಕಾರ. ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ 4-5 ಜನನ. ಈ ಭಯದಿಂದ ನೆಕ್ಸ್ಟ್ ನೋಡ್ಬೇಕು ನೀವು, ಹಾರ್ಟ್ ಅಟ್ಯಾಕ್ ಆಗೋತತ್ತೆ ಎಲ್ಲರೂ. ನೋಡ್ರಿ, ತಪ್ಪು ರೀ, ಇದು ಟಾರ್ಚರ್ ಅಂತಾರೆ. ಇದು ಸರ್ಕಾರದ ಟಾರ್ಚರು. ಇದರಿಂದ ಯಾರಿಗೂ ಅನಾಹುತ ಆದರೆ ಸರ್ಕಾರನೇ ನೇರ ಕಾರಣ, ಅವ್ರ ಸಾವಿಗೆ ನೇರ ಕಾರಣ ಆಗ್ತಾರೆ ಸರ್ಕಾರ.